ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಾರಿ, ಹಿಂದೆ ಬಯಸದೇ ಬಂದೆ ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸ್ಬೇಕಾಯ್ತು. ಬಿಕಾಸ್ ಆಫ್ ಚಾನೆಲ್ ಡಿಲೀಟ್ ಆಗಿತ್ತು. ಸೊ ಹಾಗಾಗಿ ಕಥೆನ ಮೊದಲಿಂದ ಪ್ರಾರಂಭ ಮಾಡಿದ್ದೇನೆ. ಎಂದಿನಂತೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಎನ್ನುವ ನಂಬಿಕೆ ಮೇಲೆ ಬಯಸದೇ ಬಂದೆ. ಇದೊಂದು ಕೌಟುಂಬಿಕ ಮತ್ತು ಪ್ರೀತಿ ತುಂಬಿದ ಕತೆ. ಕೋಪನೇ ತನ್ನ ಆಸ್ತಿ ಮಾಡಿಕೊಂಡಿರುವ ಹುಡುಗನ ಬಾಳಿಗೆ ಅಷ್ಟೇ ಮುಗ್ಧವಾಗಿರುವ ಹುಡುಗಿ ಬಯಸ್ದೆ ಅವನ ಲೈಫ್ಗೆ ಬರ್ತಾಳೆ. ಬನ್ನಿ ಕತೆಗೆ ಹೋಗೋಣ. ಎಪಿಸೋಡ್ 1. ಮನೆ ತುಂಬ ಸಡಗರ, ಹಬ್ಬದ ವಾತಾವರಣ. ನೋಡೋಕೆ ಮದುವೆ ಮನೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿತ್ತು. ಖುಷಿಯಾಗಿ ಎಲ್ಲರೂ ಓಡಾಡ್ತಿದ್ರು. ಮನೆ ತುಂಬ ಹೂವಿನ ಪರಿಮಳ, ಮನೆ ಹುಡುಗು ಲೈಟ್ಗಳು, ವಿಧ ವಿಧವಾದ ಅಡುಗೆ ಪರಿಮಳ ತುಂಬಿತ್ತು. ಹೌದು, ಮನೆಯಲ್ಲಿ ಮದುವೆ ನಡೀತಿದೆ. ನಮ್ಮ ಕಥಾನಾಯಕನ ಮನೆ ಮೈಸೂರಿನಲ್ಲಿ ಒಂದು ಸುಂದರವಾದ ಬಂಗ್ಲೆ. ರಾಯಲ್ ಗ್ರೂಪ್ ಕಂಪನಿ ಒಡೆಯ ದೇವರಾಜ್, ಹೆಂಡತಿ ದೇವಕಿ, ಇವರಿಬ್ಬರ ಒಬ್ಬರೇ ಮಗ ವಿಕಾಸ್. ಇನ್ನು 2 ದಿನದಲ್ಲಿ ಇವನು ಮದುವೆ. ಬೇಗ ಬೇಗ ರೆಡಿಯಾಗಿ ನಾಳೆನೇ ಛತ್ರಕ್ಕೆ ಹೋಗಬೇಕು, ಎಲ್ಲ ಪ್ಯಾಕಿಂಗ್ ಮುಗೀತಾ ಅಂತ ದೇವಕಿ ಅವರು ಹೇಳ್ತಾ ಮನೆಯೆಲ್ಲ ಓಡಾಡ್ತಿದ್ರು. ಅದನ್ನು ನೋಡಿದ ದೇವರಾಜ್ ಅವರು, ದೇವಕಿ ಯಾಕಿಷ್ಟು ಗಡಿಬಿಡಿ ಹಾಕ್ತಿದ್ಯಾ? ಎಲ್ಲನೂ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಲ್ಲ, ನಾವು ಬೇಕಾಗಿರೋದನ್ನು ತಗೊಂಡೋದ್ರೆ ಅಷ್ಟೇ ಸಾಕು. ಸುಮ್ಮನೆ ನೀನು ಸ್ಟ್ರೆಸ್ ಮಾಡ್ಕೋಬೇಡ, ಆಮೇಲೆ ನಿನ್ನ ನಾವೇ ನೋಡ್ಕೋಬೇಕಾಗುತ್ತೆ, ಗೊತ್ತಾಯ್ತಾ ಅಂದ್ರು. ದೇವಕಿಯವರು ಉಬ್ಬು ಬೆಸೆದು, ನಿಮ್ಮ ಮಗ ಹೇಳ್ರಿ, ಅವನು ಇವತ್ತು ಆಫೀಸ್ಗೆ ಹೋಗ್ಬೇಕಿತ್ತಾ? ಹೋಗ್ಬೇಡ ಅಂದರೂ ಕೇಳಲ್ಲ, ನೀವಾದರೂ ಹೇಳಿ ಅಂದರೆ ನೀವು ಅವನ ಪರವಾಗಿ ಹೇಳ್ತೀರಾ. ಪ್ಯಾಕ್ ಆಯ್ತಂತ ಗೊತ್ತಿಲ್ಲ, ಏನು ಮಾಡಲಿ ಅಂದರು ಟೆನ್ಷನ್ನಲ್ಲಿ ದೇವಿಕೆ. ದೇವರಾಜ್ ಅವರು, ಅವನದೆಲ್ಲ ಆಗಿದೆಯಂತೆ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಆಗಲೇ ಕೇಳಿದ್ದೀನಿ, ಬೇಗ ಬರ್ತಾನೆ, ಅರ್ಜೆಂಟ್ ಮೀಟಿಂಗ್ ಇತ್ತು ಅದಕ್ಕೆ ಹೋಗಿದ್ದಾನೆ ಅಂದರು ಅಷ್ಟೇ ಕೂಲಾಗಿ. ಇವನೇ ನಮ್ಮ ಕಥಾನಾಯಕ ವಿಕಾಸ್. ಇತ್ತ ರಾಯಲ್ ಗ್ರೂಪ್ನಲ್ಲಿ ವಿಕಾಸ್ ಯೋಚನೆಯಲ್ಲೇ ಕಳೆದೋಗಿದ್ದ. ಅಷ್ಟೊತ್ತಿಗೆ ಅವನಿಗೆ ಕಾಲ್ ಬಂತು, ಮಾಮ್ ಅಂತ. ಅವನು ಆ ಕಾಲ್ನ ಪಿಕ್ ಮಾಡಿ, ಹಲೋ ಮಾಮ್, ಇನ್ನೇನು ಕೆಲಸ ಮುಗೀತು, ಬರ್ತೀನಿ ಮಾಮ್ ಅಂತ ಕಾಲ್ ಕಟ್ ಮಾಡ್ದ. ಇನ್ನು ಥಿಂಕ್ ಮಾಡಿ ಏನೂ ಯೂಸ್ ಇಲ್ಲ, ನಾನು ಹೊರಡಬೇಕು, ಮಾಮ್ ಡ್ಯಾಡು ಕಾಯ್ದಿರ್ತಾರೆ ಅಂತ ತುಸು ಬೇಸರದಲ್ಲೇ ಅಲ್ಲಿಂದ ಹೊರಟ. ಇತ್ತ ಬೆಂಗಳೂರಿನಲ್ಲಿ, ಪುಟ್ಟ ಎಲ್ಲ ಈಗಲೇ ತಗೊಂಡ್ಬಿಡು, ಆಮೇಲೆ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಅಂತ ಲಕ್ಷ್ಮಿ ಅವರು ಹೇಳ್ತಿದ್ದಾರೆ. ಹೌದು, ಇದು ನಮ್ಮ ಕಥಾನಾಯಕ ಮನೆ. ಇವಳೇ ನೋಡಿ ನಮ್ಮ ಕಥೆಯ ನಾಯಕಿ ಚಂದನ. ಇದು ಲಕ್ಷ್ಮೀ ನಿವಾಸ. ದಯಾನಂದ್ ಈ ಮನೆಯ ಒಡೆಯ. ಆದರೆ ಅವರು ತೀರೋಗಿ 5 ವರ್ಷ ಆಗಿದೆ. ಅವರ ಪತ್ನಿ ಲಕ್ಷ್ಮಿ, ಅವರಿಗೆ 2 ಮಕ್ಕಳು, ಮಗ ಚೇತನ್, ಮಗಳು ಚಂದನ. 2 ದಿನದಲ್ಲಿ ನಡೆಯೋ ಮದುವೆ ತಯಾರಿಯಲ್ಲಿ ಇದ್ದಾರೆ. ಮದುವೆಯ ಇಂದಿನ ದಿನ ಅಲ್ಲೇ ಬ್ಯಾಂಗ್ಳೂರಿನಲ್ಲಿ ಮದುವೆ ಛತ್ರಕ್ಕೆ ಬಂದ ಎಲ್ಲರೂ ಅರಿಶಿಣದ ಶಾಸ್ತ್ರದ ತಯಾರಿಯಲ್ಲಿ ಇದ್ದಾರೆ. ಅಮ್ಮ, ಗಂಡಿನ ಕಡೆಯವರು ಬಂದರು, ಎಲ್ಲ ರೆಡಿ ಇದೆಯಾ ಅಲ್ವಾ ಅಮ್ಮ ಅಂತ ಅಮ್ಮನನ್ನು ಕೇಳ್ತಾನೆ ಚೇತನ್. ಗಡಿಬಿಡಿಯಲ್ಲಿದ್ದ ಲಕ್ಷ್ಮಿ ಅವರು, ಹ್ಞೂ ಕಣೋ, ರೆಡಿ ಇದೆ, ಮೊದಲು ಹೋಗಿ ಅವರ ಸ್ವಾಗತ ಮಾಡೋಕೆ ರೆಡಿ ಇದೆಯಾ ನೋಡು ಅಂದರು. ಅಷ್ಟೊತ್ತಿಗೆ ಪಾರ್ವತಿಯವರು ಬಂದು, ಅಕ್ಕ ನೀನೇನು ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ನೋಡ್ಕೋತೀವ್ಯಾ ಅಂದ್ರು. ಅವರು ಲಕ್ಷ್ಮಿಯವರ ತಂಗಿ, ಅವ್ರ ಮಗಳು ಧರಣಿ ಮತ್ತೆ ಅವರ ಗಂಡ ಸದಾನಂದ. ಅವರೆಲ್ಲ ತಯಾರಿ ಮೇಲ್ವಿಚಾರಣೆ ವಹಿಸ್ಕೊಂಡಿದ್ರು. ಗಂಡಿನ ಕಡೆಯವರು ಬಂದರು. ಇತ್ತ ಅರಿಶಿಣದ ಶಾಸ್ತ್ರ ಶುರುವಾಯಿತು. ಹುಡುಗನನ್ನ ಮೊದಲು ಕೂರಿಸಿ ಅರಿಶಿಣ ಹಚ್ಚಿದ್ರು. ನಂತರ ಹುಡುಗಿನ ಕೂರಿಸಿ ಅರಿಶಿಣ ಹಚ್ಚಿದ್ರು. ಸ್ನಾನ ಮುಗಿಸಿ ರೆಸ್ಟ್ ಮಾಡೋಕೆ ಇಬ್ರನ್ನೂ ಕಳಿಸಿದ್ರು. ಊಟ ಎಲ್ಲ ಆಗಿ ಮಲಗೋಕೆ ಹೋದ್ರು. ಬೇಗ ಹೇಳಬೇಕು, ಬೆಳಿಗ್ಗೆ 10 ಗಂಟೆಗೆ ಮುಹೂರ್ತ ಇದೆ, ಬೇಗ ಮಲಗಿ ಎಂದು ಹುಡುಗಿ ಕಡೆಯವರು ಮಲಗಿದ್ರು. ಆದರೆ ನಿದ್ರೆ ಇಲ್ಲದೆ ಒದ್ದಾಡಿದ್ದು ಮಾತ್ರ ಮದುವೆಯ ಮದುಮಕ್ಕಳು. ಮದುವೆ ದಿನ ಹುಡುಗ ರೆಡಿಯಾಗಿ ಬಂದು ಮಂಟಪದಲ್ಲಿ ಕೂತ್ಕೋತಾನೆ. ಆದರೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲ. ದೇವಕಿ ತಮ್ಮ ಮಗನನ್ನು ನೋಡಿ, ಶಿವ್ ನೋಡೋಕೆ ರಾಜ್ಕುಮಾರ ಇದ್ದ ಹಾಗಿದ್ದಾನೆ, ಆದರೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲ. ನಾನು
ತಪ್ಪು ಮಾಡ್ತಿಲ್ಲ ಅಲ್ವಾ ಅಂತ ಯೋಚನೆಯಲ್ಲಿ ಇರುವಾಗ ಅಷ್ಟೊತ್ತಿಗೆ ಅಲ್ಲಿಗೆ ವಿಕಾಸ್ ಜೀವದ ಗೆಳೆಯ ರಾಹುಲ್ ಬರ್ತಾನೆ. ದೇವಕಿಯವರು ಅವನನ್ನು ನೋಡಿ, ಇವಾಗಲಾದರೂ ಬಂದ್ಯಲ್ಲ ರಾಹುಲ್, ನೋಡು ಅವನು ಹೇಗಿದ್ದಾನೆ ಅಂತ ಹೇಳ್ತಾರೆ ದೂರುವಂತೆ. ಅದಕ್ಕೆ ರಾಹುಲ್, ಸಾರಿ ಆಂಟಿ, ನನಗೆ ಸ್ವಲ್ಪ ಹೊರಕಿತ್ತು, ಅದಕ್ಕೆ ಬರೋದಕ್ಕೆ ಆಗಲಿಲ್ಲ. ಇನ್ನು ನಾನು ಬಂದಾಯ್ತಲ್ಲ, ನಾನೆಲ್ಲ ನೋಡ್ಕೋತೀನಿ ಬಿಡಿ ಅಂದ ಕೂಲಾಗೆ. ಹಾಗೆ ರಾಹುಲ್ ಮಂಟಪಕ್ಕೆ ಬಂದು ವಿಕಾಸ್ನ ರೇಗಿಸ್ತಾನೆ. ಏನೋ ಮದುವೆ ಗಂಡು, ನೀನು ಹೀಗಿದ್ರೆ ನೋಡಿದವರು ಯಾರಾದ್ರೂ ಹುಡುಗ ಕೋಪಿಷ್ಟ ಅನ್ಕೋತಾರೆ ಅಂತ. ಅದಕ್ಕೆ ವಾಯ್ಸ್ ಬಂದ ಕಡೆ ವಿಕಾಸ್ ತಲೆ ಎತ್ತಿ ನೋಡಿ ಕೋಪದಿಂದ, ಏನೋ ಎಷ್ಟು ಸಲ ಕಾಲ್ ಮಾಡ್ದು ಸ್ಟುಪಿಡ್ ಅಂತ ಕೋಪದಲ್ಲೇ ಬೈತಾನೆ. ಅದಕ್ಕೆ ರಾಹುಲ್ ನಗ್ತಾ, ಲೋ, ನನಗೆ ಅರ್ಜೆಂಟ್ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯಿತು, ಡೋಂಟ್ ವರಿ ಮಗ, ನಾನು ಬಂದಾಯ್ತಲ್ಲ ಅಂತ ನಗುತ್ತಾ ಕಣ್ಣು ಹೊಡೆದ. ಹಾಗೆ ರಾಹುಲ್ ಮಾತನ್ನು ಮುಂದುವರಿಸುತ್ತಾ ಸುತ್ತಲೂ ನೋಡಿ, ಎಲ್ಲೋ ನನ್ನ ತಂಗಿ ಅಂತ ಕೇಳ್ದ ವಿಕಾಸ್ನ. ಅದಕ್ಕೆ ವಿಕಾಸ್, ನಿನ್ನ ಜೊತೆ ಹುಟ್ಟಿರೋಳು ನೋಡು, ಏನಿವಾಗಲೇ ಫಿಕ್ಸ್ ಆಗಿದ್ದಾನೆ ಅಂತ ಅಣಕಿಸ್ತಾನೆ ರಾಹುಲ್ನ. ಅದಕ್ಕೆ ರಾಹುಲ್ ನಗ್ತಾ, ನೀನು ಮದುವೆ ಆಗೋ ಹುಡುಗಿ ನನಗೆ ಯಾವತ್ತಿದ್ರೂ ತಂಗಿ ಕಣೋ, ಅದು ಯಾರೇ ಆಗಿದ್ರೂ ಪರವಾಗಿಲ್ಲ, ಗೊತ್ತಾಯ್ತೇನೋ ಹಾರ್ಟ್ಲೆಸ್ ಫೆಲೋ ಅಂತ ವಿಕಾಸ್ನ ಬೈದು ಅಲ್ಲಿಂದ ಹೋಗ್ತಾನೆ. ಇತ್ತ ಹುಡುಗಿನ ನೋಡೋಕ್ಕೆ ರಾಹುಲ್ ಹುಡುಗಿ ರೂಮ್ಗೆ ಬರ್ತಾನೆ. ಮುಂದುವರಿಯುವುದು. ವಿಕಾಸ್ ಇಷ್ಟು ಕೋಪ ಮಾಡ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ಮುಂದೆ ತಿಳ್ಕೊಳ್ಳೋಣ. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಕಥೆಯ ಮುಂದಿನ ಎಪಿಸೋಡ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.